ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ವೀರಾಪುರ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಯೋಜನೆ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿಯ ದಂಡೆಯ ವೀರಾಪುರ ಗ್ರಾಮದ ಸತ್ಯಮ್ಮ ತಾಯಿ ದೇವಸ್ಥಾನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಬೆಳಗಾವಿಯ ಸಾಯಿ ದೀಪ ಹಾಸ್ಪಿಟಲ್ ಸಹಯೋಗದಲ್ಲಿ ಗ್ರಾಮದ ಜನತೆಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಶಿಬಿರ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಲಿಸಾಬ್ ತಲಗಡೆ, ತಾಲೂಕಾ ಸಮನ್ವಯ ಅಧಿಕಾರಿಗಳು ಆದ ಸಂದೀಪ್ ನಾಯಕ್, ಜನಾರ್ದನ್ ನಾಯಕ್, ಮುಖಂಡ ಗದಿಗಯ್ಯ ಗುಂಡ್ಕಲ್, ಮಾರುತಿ ಕಾದ್ರೊಳ್ಳಿ ಹಾಗೂ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು, ಸಾಯಿದೀಪ್ ಹಾಸ್ಪಿಟಲ್ ತಂತ್ರಜ್ಞ ಆಲಿ ಸೇರಿದಂತೆ ಎಲ್ಲರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಗೊಂಡಿತು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಜನಪರ ಕೆಲಸಗಳ ಬಗ್ಗೆ ಪತ್ರಕರ್ತ ಬಸವರಾಜು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿ ಜನಾರ್ದನ್ ನಾಯಕ್ ಮಾತನಾಡಿದರು. ನಂತರ ಉಚಿತವಾಗಿ ಆಯೋಜಿಸಿದ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ 300ಕ್ಕೂ ಹೆಚ್ಚು ಜನ ತಪಾಸಣೆ ಮಾಡಿಸಿಕೊಂಡರು. ನಮ್ಮ ನ್ಯೂಸ್ ಸಮೂಹದೊಂದಿಗೆ ಅಧಿಕಾರಿಗಳು ಹಾಗೂ ವೈದ್ಯರು ಮಾತನಾಡಿದರು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಮಹಿಳಾ ಸಂಘದ ಸದಸ್ಯರು ವತಿಯಿಂದ ಸನ್ಮಾನ ಮಾಡಲಾಯಿತು. ಸಂಸ್ಥೆಯ ಸಿಬ್ಬಂದಿಗಳು ಆದ ಶಿಲ್ಪಾ, ಕೆಂಚ ರಾಹುತ್, ಪವಿತ್ರ ಕಾದ್ರೋಳಿ ಉಪಸ್ಥಿತರಿದ್ದರು. ಒಟ್ಟಾರೆ ಅರ್ಥಪೂರ್ಣವಾಗಿ ಈ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮುಕ್ತಾಯಗೊಂಡಿತು. ಮಂಜುನಾಥಾಯ ನಮ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎಂ.ಕೆ. ಹುಬ್ಬಳ್ಳಿ ವಲಯದ ನಾವು ವೀರಾಪುರದ ಒಂದು ಕಾರ್ಯಕ್ಷೇತ್ರ ಮತ್ತು ಒಕ್ಕೂಟದ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಹೊಸ ಈ ಕಾರ್ಯಕ್ರಮ ಮಾಡಲು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಇಲ್ಲಿ ಊರಿನ ಎಲ್ಲ ಹಿರಿಯವರು ಮತ್ತು ನಮ್ಮ ಸ್ವಸಹಾಯ ಸಂಘದ ಒಕ್ಕೂಟದವರ ಸಹಕಾರದಿಂದ ಇವತ್ತು ನಾವು ಸಾಯಿದೀಪ ಕಣ್ಣಿನ ಹಾಸ್ಪಿಟಲ್ ಅವರ ಸಹಕಾರದಿಂದ ಒಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಪಡ್ಕೊಂಡಿದ್ದೇವೆ. ಬಹುಶಃ ಇಲ್ಲಿ ಎಲ್ಲ ನಮ್ಮ ಸ್ವಸಹಾಯ ಸಂಘದವರು ಮತ್ತು ಊರಿನ ಹಿರಿಯವರು ಎಲ್ಲರೂ ಬಂದು ಇವತ್ತು ಈ ಕಣ್ಣಿನ ಚೆಕಪ್ ಅನ್ನ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮದ ಉಪಯೋಗವನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆಲ್ಲರಿಗೂ ಸಪೋರ್ಟ್ ಅನ್ನು ನೀಡಿದ ಈ ಗ್ರಾಮದ ಎಲ್ಲರಿಗೂ ವಂದಿಸಿಕೊಡ್ತಾ ನಮ್ಮ ಒಂದು ಸಹಕಾರ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಧನ್ಯವಾದವನ್ನ ಕೊಡ್ತೀವಿ. ಓಂ ಶ್ರೀ ಮಂಜುನಾಥಾಯ ನಮ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಭಕ್ತಿಪೂರ್ವಕ ವಂದಿಸಿಕೊಳ್ತಾ ಸ್ಥಳ ಸಾನ್ನಿಧ್ಯ ಪ್ರಾರ್ಥಿಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವೀರಾಪುರ ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ಸಾಯಿದೀಪ ಕಣ್ಣಿನ ಆಸ್ಪತ್ರೆಯ ಆಶ್ರಯದಿಂದ ಪೂಜ್ಯರು ಕಲ್ಪಿಸಿಕೊಟ್ಟಂತ ಆರೋಗ್ಯವೇ ಭಾಗ್ಯ ಎನ್ನುವ ಸದುದ್ದೇಶದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ಆರೋಗ್ಯ ರಕ್ಷಾ ಕಾರ್ಡ್ ಮುಖಾಂತರ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರವನ್ನ ವೀರ ಪಂಚಾಯತ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಗ್ರಾಮದಲ್ಲಿ ಊರಿನ ಎಲ್ಲ ಸಹಕಾರ, ಜನಪ್ರತಿನಿಧಿಯ ಸಹಕಾರ ಹಾಗೂ ಎಲ್ಲ ಸಂಘದ ತಾಯಂದಿರು ಅಣ್ಣಂದಿರ ಸಹಕಾರದಿಂದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮೂಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಇದರಿಂದ ಈಗಾಗಲೇ ನಾವು ತಾಲೂಕಿನಲ್ಲಿ 21 ಕಡೆಗಳಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 52 ಫಲಾನುಭವಿಗಳಿಗೆ ಆರೋಗ್ಯ ರಕ್ಷಾ ಕಾರ್ಡ್ ಮುಖಾಂತರ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡೋದ್ರ ಮುಖಾಂತರ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೇವೆ. ಇವತ್ತು ಈ ಗ್ರಾಮದಲ್ಲಿ ಕೂಡ 200ಕ್ಕೂ ಹೆಚ್ಚಿನ ತಾಯಂದಿರು ಅಣ್ಣಂದಿರು ಈ ಗ್ರಾಮದ ಎಲ್ಲರೂ ಕೂಡ ಇದರ ಸದುಪಯೋಗನ ಪಡ್ಕೊಳ್ಳಿಕ್ಕಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಟ್ಟಂತ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೂ ಹಾಗೂ ಊರಿನ ಮುಖಂಡರ ಹಿರಿಯರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಒಂದು ರೀತಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ ಒಂದು ರೀತಿ ಅವ್ರ ವತಿಯಿಂದ ನಿಮ್ಮ ಒಂದು ಹಾಸ್ಪಿಟಲ್ ವತಿಯಿಂದ ಮಾಡ್ತಾ ಇದ್ದೀರಾ? ಹೌದು ಸರ್. ನನ್ನ ಹೆಸರು ಅಬಿದಲಿ ಅಂತ ಹೇಳಿ ಸರ್. ನಾನು ಸಾಯಿದೀಪ್ ಹಾಸ್ಪಿಟಲ್ PRO ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಾವು 2023ರಿಂದ ಇಲ್ಲಿವರೆಗೂ ಕ್ಯಾಂಪ್ ಮಾಡ್ತಾ ಬಂದಿದ್ದೀವಿ. ಕಿತ್ತೂರು, ಖಾನಾಪುರ, ಬೆಳಗಾವಿ, ಬೈಲೊಂಗಲ, ಆಮೇಲೆ ಬಾಗೇವಾಡಿ, ಖಾನಾಪುರ ಇದೆಲ್ಲ ತಾಲೂಕಲ್ಲೂ ಕೂಡ ನಾವು ಇನ್ನೂವರೆಗೂ ಸುಮಾರು ಒಂದು 200 ಕ್ಯಾಂಪ್ಗಳನ್ನ ಮಾಡಿದ್ದೀವಿ. ಉಚಿತ ಕಣ್ಣಿನ ತಪಾಸಣೆ ಶಿಬಿರ. ಈ ಶಿಬಿರದ ಮುಖ್ಯ ಉದ್ದೇಶ ಏನಂತಂತಂದ್ರೆ ಹಳ್ಳಿ ಜನ ಏನು ಸಿಕ್ಕಾಪಟ್ಟೆ ಅವರು ಹೊಲದಲ್ಲಿ ಬ್ಯುಸಿ ಇರ್ತಾರೆ. ಸೊ ಅವರಿಗೆ ಇಲ್ಲಿ ಲೋಕಲ್ ಅಲ್ಲಿ ಅವರಿಗೆ BHMS ಡಾಕ್ಟರ್ಗಳು, MBBS ಡಾಕ್ಟರ್ಗಳು ಸಿಗ್ತಾರೆ. ಆದ್ರೆ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಕಣ್ಣಿಂದಾಯ್ತು, ಹೃದಯದ್ದಾಯ್ತು, ಆಮೇಲೆ ನ್ಯೂರೋ ಸರ್ಜನ್ ಆಯ್ತು, ಇವರೆಲ್ಲ ಅವ್ರು ಬೆಟ್ ಆಗ್ಬೇಕಂತಂದ್ರೆ ಅವರು ತಾಲೂಕಾ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿನೇ ಹೋಗ್ಬೇಕು. ಯಾಕಂತಂದ್ರೆ ಅವರು ಪ್ರತಿ ಹಳ್ಳಿಗಳಲ್ಲಿ ಅವ್ರು ಬರಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವ್ರ ಟೈಮ್ ತೆಗೆದಲ್ಲಿ ಹೋಗ್ಬೇಕು. ಆದ್ರೆ ಇವ್ರು ಏನ್ ಮಾಡ್ತಾರೆ, ಏನಾದ್ರು ಕೈಗೆ ಗಾಯ ಆಯ್ತು, ಕಾಲಿಗೆ ಗಾಯ ಆಯ್ತು, ಲೋಕಲ್ ಡಾಕ್ಟರ್ ಇರ್ತಾರೆ, ಇಲ್ಲೇ ತೋರಿಸ್ಕೊತಾರೆ ಅವ್ರು. ಆದ್ರೆ ಕಣ್ಣಿನ ಸಮಸ್ಯೆ ಹಾಗಲ್ಲ. ಕಣ್ಣಿಂದು ಒಮ್ಮೆಲೇನೆ ಯಾವುದು ಬೇನೆ ಬರಲ್ಲ. ಒಂದು ಮೋತಿ ಬಿಂದು,
ಅದು ಕ್ರಮೇಣ ದೃಷ್ಟಿ ಕಡಿಮೆ ಆಗ್ಕೊಂತ ಹೋಗುತ್ತೆ. ಇನ್ನೊಂದು ಬರುತ್ತೆ ಕಾಸಬಿಂದು. ಕಾಸಬಿಂದು ಬಗ್ಗೆ ಜನಕ್ಕೆ ಪರಿಕಲ್ಪನೆನೇ ಇಲ್ಲ. ಕಾಸಬಿಂದು ಯಾಕಂತಂದ್ರೆ ಮೋತಿಬಿಂದು ಬರೋದು ಸೆಂಟ್ರಲ್ಲಿ, ಕಾಸಬಿಂದು ಬರೋದು ಸೈಡಲ್ಲಿ. ಇದು ಕಾಸಬಿಂದು ಸೈಡ್ ಇಂದ ಕೆಳಗಡೆ ಬರ್ತಾ ಇರುತ್ತೆ, ದೃಷ್ಟಿ ಕಡಿಮೆ ಆಗ್ಕೊಂತ ಹೋಗುತ್ತೆ. ಸೊ ಇದನ್ನೆಲ್ಲ ನಾವು ಗಮನಿಸ್ಕೊಂಡು ಹಳ್ಳಿ ಜನ ಯಾವಾಗ ಅವರಿಗೆ ಪೂರ ಕಾಣಿಸೋದು ಕಡಿಮೆ ಆಗುತ್ತೋ ಆವಾಗ ಮಾತ್ರ ಅವರು ಹಾಸ್ಪಿಟಲ್ಗೆ ಬರೋದು. ಕಣ್ಣಿನ ಬಗ್ಗೆ ನಿರ್ಲಕ್ಷ್ಯತನ ಇದು ಜಾಸ್ತಿ. ಅದಕ್ಕೋಸ್ಕರ ನಾವು ಹಳ್ಳಿಗಳಲ್ಲಿ ಏನ್ ಮಾಡಿದೀವಿ, ನಾವು ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಾವೇ ಇಲ್ಲಿ ಬಂದು ಚೆಕಪ್ ಮಾಡಿ ಅವ್ರಿಗೆ ಏನ್ ತೊಂದರೆ ಇದೆ, ಏನ್ ಕೊರತೆ ಇದೆ ಅದನ್ನೆಲ್ಲ ತಿಳಿಸಿ ಹೇಳಿಬಿಟ್ಟು ಜರ್ಕರ್ತ ಅವ್ರಿಗೆ ಆಪರೇಷನ್ ಏನಾದ್ರು ಇತ್ತಂತಂದ್ರೆ ಆರೋಗ್ಯ ರಕ್ಷಾ ಕಾರ್ಡ್ ಅಂತ ಹೇಳಿ ನಮ್ಮ ಧರ್ಮಸ್ಥಳ ಸಂಘದವರು ಕೊಡ್ತಾರೆ. ಆ ಆರೋಗ್ಯ ರಕ್ಷಾ ಕಾರ್ಡ್ ಅಲ್ಲಿ ಅವರಿಗೆ ಉಚಿತ ಕಣ್ಣಿನ ಆಪರೇಷನ್ ಎಲ್ಲ ಆಗತ್ತೆ ಸರ್. ಹಾ, ಸೊ ನಾವು ಮತ್ತೊಂದೇನಂತಂದ್ರೆ 5 ಜನ ಈ ಊರಲ್ಲಿ ಏನಾದ್ರು ಆಪರೇಷನ್ ನಾವು ಮಾಡ್ಕೋತೀವಿ ಅಂತ ಹೆಸರು ಬರ್ಸಿದ್ರೆ ನಮ್ದೇ ಗಾಡಿ ತಗೊಂಡ್ ಬಂದು ಕರ್ಕೊಂಡೋಗಿ ಆಪರೇಷನ್ ಮಾಡಿ ಸೇಮ್ ಡೇ ತಂದ್ಬಿಡ್ತೀವಿ.